ಮಾದಾಪುರ ದರ್ಶನಕ್ಕೆ ಬಂದಿದ್ದೀವಿ. ಇವಾಗ ಚಿನ್ನು ತೇರು ತೋರಿಸ್ತೀನಿ. ಈಚೆ ಹೊಟ್ಟೆ ಚಿನ್ನು ತೇರು ನೋಡೋಕೆ ಬಂದು ಆಗಲಿಲ್ಲ. ಉಗೇ ಮಾದಪ್ಪ ಜೀವನ ಪೂರ್ತಿ ದುಡಿಯೋದಿದ್ದೇ ಇರ್ತದೆ. ಒಂದಿನ ಬಂದಂಗೆ ಆಗ್ಬಿಡ ಧೂಪ ಎಲ್ಲ ಹಾಕಾಯ್ತು. ಒಯ್ತಾ ಇದ್ದೀವಿ ಬೆಟ್ಟಕ್ಕೆ. ಡ್ರೋನ್ ಬೇರೆ ಬಿಟ್ಟವ್ರು ಯಾರು. ನೋಡಿ ನೋಡಿ ಉಗೇ ಮಾದಪ್ಪ ಇಲ್ಲಿ ಕಾಣಿಸ್ತಿದೆ ನೋಡಿ. ಇವಾಗ ಅದು ಬಸವನ ಆದಿ ಅಂತ ಕೂಗ್ತಾರೆ. ಇದೊಂದು ಬ್ಲಾಗ್ ಮಾಡ್ತೀನಿ ನಿಮಗೆ. ಇನ್ನೊಂದು ಸರ್ಪದ ಆದಿ ಐತೆ, ಅದು ಬ್ಲಾಗ್ ಮಾಡಿ ತೋರಿಸ್ತೀನಿ ನಿಮಗೆ ಫುಲ್ ವಿಡಿಯೋನ. ಇವಾಗ ಆಗಲಿಲ್ಲ, ಅದಕ್ಕೋಸ್ಕರ. ಚಿತ್ರು ಪಾದಯಾತ್ರೆ ಹೋಗೋರು ನಡ್ಕೊ ಹೋಗ್ಬೋದು ಹಿಂಗೆ. ಇವಾಗ ಬೆಟ್ಟಕ್ಕೆ ಬಂದು ರೀಚ್ ಆದೋ. ಕನಕಪುರ ಬಿಟ್ಟಾಗ 2 ಗಂಟೆ, ಇಲ್ಲಿಗೆ ಬಂದಾಗ 6 ಗಂಟೆ. ನಿಧಾನಕ್ಕೆ ಬಂದು ಅಲ್ಲಿ ಎಂಟ್ರೆನ್ಸಿಂದ ಹೋಗಲ್ಲ, ಇಲ್ಲಿಂದ ಹೋಯ್ತೀವಿ ಊರೊಳಗಿಂದ. ಈ ರೂಟ್ ನೋಡ್ಕೊಳ್ಳಿ, ತೋರಿಸ್ತೀನಿ ನಿಮಗೆ. ನಿಮಗೂ ಗೊತ್ತಿರ್ತದೆ. ಈ ರೂಟ್ ನೋಡಿ ತೋರಿಸ್ತೀನಿ ಎಲ್ಲಿಗೆ ಹೋಯ್ತದೆ ಈ ರೂಟಿಂದ ಅಂತ ದೇವಸ್ಥಾನಕ್ಕೆ. ನಾವು ಹಂಗಿಂದ ಹೋಗಲ್ಲ, ಯಾವಾಗಲೂ ಬಂದರೂ ಇದೇ ರೂಟಲ್ಲಿ ಹೋಗೋದು. ಬೆಟ್ಟಕ್ಕೆ ತಿಂಗ್ಳ ಬಂದ್ರೂ ನಮಗೆ ಬೇಜಾರಿಲ್ಲ. ಪದೇ ಬರ್ತಾನೆ ಇರಬೇಕು ಅನಿಸ್ತದೆ. 15 ದಿನಕ್ಕೆ ಒಂದ್ಸತಿ ತಿಂಗ್ಳ ಬರ್ತಾನೆ ಇರ್ತೀವಿ. ಇವಾಗ ಒಂದು 2-3 ತಿಂಗಳು ಬರ್ತಲ್ಲ ಅಷ್ಟೇ. ಈ ನೋಡಿ ಹಳೆ ಮನೆಗಳಿದಲ್ಲ, ಅವಾಗ ಬಿಟ್ಟಿರೋದು ಇದೆಲ್ಲ ನೋಡಿ ಕಾಣಿಸ್ತದೆ ನಿಮಗೆ ವಿಡಿಯೋದಲ್ಲಿ. ಈ ಏರಿಯಾದಿಂದ ಇಲ್ಲಿ ಯಾರು ಜಾಸ್ತಿ ಜನ ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಬಸ್ಸನ್ ದೇವಸ್ಥಾನ ಇದೆ. ಊರವ್ರು ಹಬ್ಬ ಮಾಡೋಕ್ಕೆ ನಡಿ ಏನು ಮಾಡ್ದ. ಈ ಬಾಸ್ ಅಂಗಡಿ ಈ ರೂಟಲ್ಲಿ. ಈ ರೂಟಲ್ಲಿ ಹೋದ್ರೆ ಅಲ್ಲಿ ರೂಮ್ ತಗೊಂಡೋಗುವ. ಮತ್ತು ನೋಡಿ ಇದೇ ರೂಟು. ಇಲ್ಲಿಗೆ ಬೆಟ್ಟಕ್ಕೆ ಬರ್ತಾ ಇದೆ ಡೈರೆಕ್ಟು ದೇವಸ್ಥಾನ ಎದುರುಗಡೆ. ಇವಾಗ ತಾನೇ ರೂಮಿಗೆ ಬಂದು ನೋಡಿ. ರೂಮಿಂದ ಇವಾಗ ಚಿನ್ನತ್ತೇರು ನೋಡೋಕ್ಕೆ ಅಂತ ಬೆಟ್ಟಕ್ಕೆ ಹೋಯ್ತಾ ಇದ್ದೀವಿ. ತಿರ್ಗಿ ಅಲ್ಲಿ ದೇವ್ರ ದರ್ಶನ ಮಾಡ್ಬೇಕು. ಇವಾಗ ನೋಡೋಣ, ಬೇಗ ಹೋಯ್ತಾ ಇದ್ದೀನಿ. ಜನ ಇವತ್ತು ಶನಿವಾರ ಜನ ಜಾಸ್ತಿ ಇರ್ತಾರೆ. ನೋಡೋಣ ದೇವ್ರ ದರ್ಶನ ಆಯ್ತದೆ ಇಲ್ವಾ ಅಂತ. ಬನ್ನಿ, ಚಿನ್ನತ್ತೇರು ನೋಡೋಕ್ಕೂ ಕರ್ಕೊ ಹೋಯ್ತಾ ಇದ್ದೀನಿ ಇವಾಗ. ಅದಕ್ಕೊಂದು 108 ಅಡಿ ಎತ್ತರದ ಪ್ರತಿಮೆ ನೋಡಿ ಕಾಣಿಸ್ತೈತೆ. ಅಲ್ಲೂ ಬೆಳಗ್ಗೆ ಹೋಗಿ ತೋರಿಸ್ತೀನಿ ನಿಮಗೆ. ಇವಾಗ ದೇವಸ್ಥಾನದ ಹೋಯ್ತಾ ಇದ್ದೀವಿ ನೋಡಿ. ಮಾದಾಪುರ ದರ್ಶನಕ್ಕೆ ಬಂದಿದ್ದೀವಿ. ಇವಾಗ ಚಿನ್ನು ತೇರು ತೋರಿಸ್ತೀನಿ. ಈಚೆ ಹೊಟ್ಟೆಗಿರ್ಬೇಕು, ನನಗೂ ಗೊತ್ತಿಲ್ಲ. ನೋಡೋಣ
ಚಿನ್ನತೇರು ವ್ಯವಸ್ಥೆ ಆಮೇಲೆ ದರ್ಶನ ಮಾಡೋಕ್ಕಾಯ್ತದೆ ಇವಾಗ. ನೋಡಿ ಜನ ಕಡಿಮೆ. ಚಿನ್ನತೇರು ನೋಡಕ್ಕೆ ಹೋಯ್ತಾ ಇದ್ವಿ, ಎಳ್ದು ಬಿಟ್ಟು ಅವರು ಇಲ್ವೋ ಅಂತ ನೋಡೋಣ. ಚಿನ್ನತೇರು ನೋಡೋಂತ ಬಂದು ಆಗಲಿಲ್ಲ. ಚಿನ್ನತೇರು ಎಳ್ದವ್ರೆ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ನೋಡ್ಕೋಬೇಕಷ್ಟೇ. ಮಾದಪ್ಪ ಎಲ್ರಿಗೂ ಒಳ್ಳೇದು ಮಾಡಲಿ. ಸ್ವಾಮಿ ತಂದೆ ಮಾದೇಶ್ವರ ಮೈಕಾರ. ಚಿನ್ನತೇರು ಎಳ್ದು ಬಿಟ್ಟವ್ರೆ, ಏನು ಮಾಡೋಕ್ಕಾಗಲ್ಲ. ಇವಾಗ ದರ್ಶನ ಮಾಡೋಕ್ಕೆ ಹೋಗ್ಬೇಕು ಅಷ್ಟೇ. ಜನ ಬೇರೆ ಜಾಸ್ತಿ ಅವರೇ, ಏನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ. ಜನ ನೋಡಿ ಹೆಂಗೆ ತುಂಬವ್ರೆ. ಇದಿರ್ಬೇಕು ಇವ್ರಿಗೂ, ಗೊತ್ತಿಲ್ಲಪ್ಪ.